ಮಾರ್ಚ್ 17ರಿಂದ ದಾಂಡೇಲಿ ಅಳ್ನಾವರ ರೈಲ್ವೆ ಸಂಚಾರದ ವೇಳೆಯಲ್ಲಿ ಬದಲಾವಣೆ. ಶಾಸಕರ ಮನವಿಗೆ ಸ್ಪಂದಿಸಿದ ರೈಲ್ವೆ ಇಲಾಖೆ. ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಮಾಹಿತಿ. ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲ್ವೆ ಸಂಚಾರದ ವೇಳೆಯಲ್ಲಿ ಬದಲಾವಣೆ ಮಾಡಬೇಕೆಂದು ಹಾಗೂ ವಾರದ ರಜಾ ದಿನವನ್ನು ಭಾನುವಾರದಿಂದ ಬೇರೆ ದಿನಕ್ಕೆ ಬದಲಾಯಿಸುವಂತೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರೈಲ್ವೆ ಇಲಾಖೆಗೆ ಬರೆದ ಪತ್ರಕ್ಕೆ ರೈಲ್ವೆ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇದೇ ಮಾರ್ಚ್ 17ರಿಂದ ರೈಲ್ವೆ ಸಂಚಾರದ ವೇಳೆಯಲ್ಲಿ ಬದಲಾವಣೆಯ ಜೊತೆಗೆ ರಜಾ ದಿನವನ್ನು ಭಾನುವಾರದ ಬದಲಿಗೆ ಗುರುವಾರಕ್ಕೆ ಬದಲಾಯಿಸಿದೆ. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರೈಲ್ವೆ ಇಲಾಖೆಗೆ ಪತ್ರ ಬರೆದು ಮನವಿ ಮಾಡಿರುವುದರ ಜೊತೆಗೆ ಸತತ ಸಂಪರ್ಕ ಸಾಧಿಸಿದ ಪರಿಣಾಮವಾಗಿ ರೈಲ್ವೆ ಇಲಾಖೆ ಸ್ಪಂದಿಸಿದೆ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಅವರು ಹೇಳಿದರು. ಅವರು ದಾಂಡೇಲಿ ನಗರದಲ್ಲಿ ಇಂದು ಮಂಗಳವಾರ ಸಂಜೆ 6 ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಮಾಹಿತಿಯನ್ನು ನೀಡಿದರು. ರೈಲ್ವೆ ಸಂಚಾರದ ವೇಳೆ ಬದಲಾವಣೆ ಹಾಗೂ ರಜಾ ದಿನವನ್ನು ಭಾನುವಾರದಿಂದ ಬೇರೆ ದಿನಕ್ಕೆ ಬದಲಾಯಿಸುವಂತೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಕೂಡ ರೈಲ್ವೆ ಇಲಾಖೆಗೆ ಮನವಿಯನ್ನು ನೀಡಿತ್ತು. ಇದೀಗ ಮಾರ್ಚ್ 17ರಿಂದ ರೈಲ್ವೆ ಸಂಚಾರದ ವೇಳೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬದಲಾವಣೆ ಆಗಿರುವುದರ ಜೊತೆಯಲ್ಲಿ ರಜಾ ಅವಧಿಯನ್ನು ಗುರುವಾರಕ್ಕೆ ಬದಲಾಯಿಸಿರುವುದು ಆಶಾದಾಯಕವಾದ ಬೆಳವಣಿಗೆ ಎಂದರು. ಈ ನಿಟ್ಟಿನಲ್ಲಿ ರೈಲ್ವೆ ಸಚಿವರಿಗೆ, ರೈಲ್ವೆ ಇಲಾಖೆಗೆ ಹಾಗೂ ಸತತ ಪ್ರಯತ್ನಿಸಿದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ದಾಂಡೇಲಿಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರುಗಳಾದ ಆರ್.ಪಿ. ನಾಯ್ಕ್ ಮತ್ತು ಬಶೀರ್ ಗಿರಿಯಾಲ್, ಕಾಂಗ್ರೆಸ್ ಮುಖಂಡರುಗಳಾದ ತಸ್ವರ್ ಸೌದಾಗರ್, ಯಾಸ್ಮಿನ್ ಕಿತ್ತೂರ್, ದಿವಾಕರ್ ನಾಯ್ಕ್, ಅನಿಲ್ ದಂಡಗಲ್, ಅನಿಲ್ ನಾಯ್ಕರ್, ರಾಮ್ಲಿಂಗ್ ಜಾಧವ್, ದಾದಾಪೀರ್ ನದಿಮುಲ್ಲಾ, ರವಿ ಚವ್ಹಾಣ್, ರವಿಕುಮಾರ್ ಚಾಟ್ಲಾ, ಅಪ್ರಿನ್ ಕಿತ್ತೂರ್, ರಫೀಕ್ ಮೊದಲಾದವರು ಉಪಸ್ಥಿತರಿದ್ದರು. ಮಾರ್ಚ್ 17ರಿಂದ ರೈಲ್ವೆ ಸಂಚಾರದ ಬದಲಾದ ವೇಳೆಯ ವಿವರ ಹೀಗಿದೆ. ಅಳ್ನಾವರದಿಂದ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಬಿಡುವ ರೈಲು ದಾಂಡೇಲಿಗೆ 5 ಗಂಟೆ 45 ನಿಮಿಷಕ್ಕೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 6 ಗಂಟೆ 15ಕ್ಕೆ ಹೊರಡುವ ರೈಲು ಅಳ್ನಾವರಕ್ಕೆ ಬೆಳಿಗ್ಗೆ 7 ಗಂಟೆಗೆ ತಲುಪಲಿದೆ. ಅಳ್ನಾವರದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷಕ್ಕೆ ಹೊರಡುವ ರೈಲು 8 ಗಂಟೆ 20 ನಿಮಿಷಕ್ಕೆ ದಾಂಡೇಲಿಗೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 8 ಗಂಟೆ 40 ನಿಮಿಷಕ್ಕೆ ಹೊರಡುವ ರೈಲು 9 ಗಂಟೆ 25 ನಿಮಿಷಕ್ಕೆ ಅಳ್ನಾವರ ತಲುಪಲಿದೆ. ನಂತರ ಪ್ರತಿದಿನ ಸಂಜೆ ಅಳ್ನಾವರದಿಂದ 6 ಗಂಟೆಗೆ ಹೊರಟು ಸಂಜೆ 6 ಗಂಟೆ 45 ನಿಮಿಷಕ್ಕೆ ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ ಸಂಜೆ 7 ಗಂಟೆ 5 ನಿಮಿಷಕ್ಕೆ ಹೊರಟು ಅಳ್ನಾವರಕ್ಕೆ 7 ಗಂಟೆ 50 ನಿಮಿಷಕ್ಕೆ ತಲುಪಲಿದೆ. ಭಾನುವಾರದ ರಜಾ ದಿನವನ್ನು ಗುರುವಾರಕ್ಕೆ ಬದಲಾಯಿಸಲಾಗಿದೆ. ಇವತ್ತು ತರಾತುರಿಯಲ್ಲಿ ನಾನು ಪ್ರೆಸ್ನವರಿಗೆ ಬಹಳ ಕಡಿಮೆ ಸಮಯದಲ್ಲಿ ಆಮಂತ್ರಣ ನೀಡಿದ್ದೀನಿ. ತಾವು ಅದಕ್ಕೆ ಸ್ಪಂದಿಸಿ ಬಂದಿದ್ದೀರಿ. ತಮ್ಮೆಲ್ಲರೂ ಥ್ಯಾಂಕ್ ಯು ಹೇಳ್ತೀನಿ, ಧನ್ಯವಾದಗಳು. ವಿಷಯ ಏನಂದರೆ, ಕಳೆದ ಒಂದೂವರೆ ತಿಂಗಳ ಹಿಂದೆ ದಾಂಡೇಲಿ ರೈಲ್ವೆ ಸ್ಟೇಷನ್ಗೆ ಡೆಮೋ ರೈಲ್ವೆ ಅನ್ನು ಉದ್ಘಾಟನೆಗೊಂಡಿದ್ದು ತಮಗೆಲ್ಲರೂ ಗೊತ್ತು. ಪುನರಾರಂಭ ಆಯಿತು. ಅವಾಗ ಒಂದು ಸಮಯ ಕೂಡ ಸರ್ಕಾರ ನಿಗದಿಪಡಿಸಿ ವಾರದಲ್ಲಿ 6 ದಿನ ರೈಲ್ವೆ ದಾಂಡೇಲಿ ಅಳ್ನಾವರ ಬರುವುದು ಅದರ ಸಮಯ ನಿಗದಿಪಡಿಸಿ ಕಳಿಸಲಾಗಿತ್ತು. ಜೊತೆಯಲ್ಲಿ ವಾರದಲ್ಲಿ 1 ರಜೆ ರವಿವಾರ ನೀಡಲಾಗಿತ್ತು. ಸೊ ಅದೇ ದಿನ ಈ ಭಾಗದ ಶಾಸಕರು, ನಿಮ್ಮೆಲ್ಲರ ನಾಯಕರು, ಯಾವತ್ತೂ ಅಭಿವೃದ್ಧಿಯ ವಿಚಾರ ಇಡುವಂಥ ಧೀಮಂತ ನಾಯಕ ಅಂದರೆ ಆರ್.ವಿ. ದೇಶಪಾಂಡೆಜಿ ಅವರಿಗೆ ಬಹಳಷ್ಟು ಜನ ಮನವಿ ಮಾಡಿದರು. ಸರ್, ಆ ಟೈಮಿಂಗ್ನಲ್ಲಿ ನಾವು ಅಳ್ನಾವರಿಗೆ ಹೋದರೂ ಕೂಡ ನಮಗೆ ಮುಂದೆ ಹೋಗೋ ಯಾವ ಟ್ರೈನ್ ಸಿಗುವುದಿಲ್ಲ, ಅಥವಾ ಅಲ್ಲಿಂದ ಬರ್ಬೇಕಂತ ಹೇಳಿದ್ರೆ ನಾವು ಅಲ್ಲಿ ಬಂದು ಇಳಿದ ಮೇಲೆ ಬಹಳಷ್ಟು ಕಾಯ್ಬೇಕಾಗ್ತದೆ, ಇಲ್ಲಾಂದ್ರೆ ಮತ್ತೆ ಅಳ್ನಾವರದಿಂದ ನಾವು ಬಸ್ ಹಿಡ್ಕೊಂಡು ಬರೋದಾಗ್ತದೆ. ಬಹಳಷ್ಟು ಮನವಿ ಮಾಡಿದ್ರು. ಆ ಮನವಿಯನ್ನ ದೇಶಪಾಂಡೆ ಅವರು ಅದೇ ದಿನ ಆ ವೇದಿಕೆಯಲ್ಲೂ ಕೂಡ ಮಾತಾಡಿದ್ರು. ಅದರ ನಂತರ ಆ ಇಲಾಖೆಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಆ 1.5 ತಿಂಗಳಲ್ಲಿ 3 ಬಾರಿ ಮನವಿಯನ್ನು ಮಾಡಿದ್ರು, ಪ್ರತಿ 15 ದಿನಕ್ಕೊಮ್ಮೆ. ಈ ಭಾಗದ ಜನರಿಗೆ ಆ ರೈಲ್ವೆ ಬೇಕೇ ಬೇಕು. ಇಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆ. ಇಲ್ಲಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಧಾರವಾಡ, ಹುಬ್ಬಳ್ಳಿಗೆ ಹೋಗ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಜೊತೆಯಲ್ಲಿ ಬಡವರು ರೈಲ್ವೆ ಟಿಕೆಟ್ ಚಾರ್ಜ್ ಕಡಿಮೆ ಇರ್ತದೆ, ದುಡಿಲಿಕ್ಕಂತರೂ ಹೋಗ್ತಾರೆ. ಇವರೆಲ್ಲರೂ ಸಮಯದ ಅಂತರ ಆಗಬೇಕು ಅನ್ನುವಂಥದ್ದು ಮನವಿ ಮಾಡಿದ್ರು. ಮತ್ತು ರವಿವಾರ ದಿನ ಬೆಂಗಳೂರಾಗಲಿ, ಈ ಕಡೆ ಪೂನಾ ಕಡೆಯಿಂದ ಆಗಲಿ ಪ್ರವಾಸಿಗಳು ಬಹಳ ಬರ್ತಾರೆ. ಅವ್ರು ನೇರವಾಗಿ ಬೆಂಗಳೂರಿನಿಂದ ಬಂದು ಅಳ್ನಾವರದಿಂದ ದಾಂಡೇಲಿ ಬಂದರೆ ಅವ್ರಿಗೆ ಕನೆಕ್ಟಿವಿಟಿ ಸಿಗ್ತದೆ ಅನ್ನುವಂಥದ್ದು ಭಾವನೆ ಇಟ್ಕೊಂಡು ಮನವಿ ಸಲ್ಲಿಸಲಾಗಿತ್ತು. ಈ ಮನವಿಗೆ ಸ್ಪಂದಿಸಿ
BL ಶ್ರೀನಿವಾಸ್ ಶಿವಕುಮಾರ್ ಸರ್ ಅವರು ಮತ್ತು ಬೀನಾ ಮೇಡಮ್ ಇವರಿಬ್ಬರಿಗೂ ಮನವಿ ಮಾಡಿದ್ರು ಸಾಹೇಬರು. ಅದನ್ನು ಪರಿಗಣಿಸಿ ಪ್ರತಿ ಬೆಳಗಿನ ಟ್ರೈನಿನ ಸಮಯದಲ್ಲಿ, ಆ ಸಮಯ ಕೂಡ ಹೇಳ್ತೀನಿ ತಮಗೆ, ಮಾರ್ಚ್ 17ರಿಂದ ರೈಲ್ವೆ ಸಂಚಾರದ ಬದಲಾವಣೆ ವೇಳೆ ವಿವರ ಹೀಗಿದೆ. ಅಳ್ಳಾವರದಿಂದ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಬಿಡುವ ರೈಲು ದಾಂಡೇಲಿಗೆ 5:45ಕ್ಕೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 6:15ಕ್ಕೆ ಹೊರಡುವ ರೈಲು ಅಳ್ಳಾವರಕ್ಕೆ 7 ಗಂಟೆಗೆ ತಲುಪಲಿದೆ. ಅಳ್ಳಾವರದಿಂದ ಬೆಳಿಗ್ಗೆ 7:35ಕ್ಕೆ ಹೊರಡುವ ರೈಲು 8:20ಕ್ಕೆ ದಾಂಡೇಲಿಗೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 8:40ಕ್ಕೆ ಹೊರಡುವ 9:25ಕ್ಕೆ ಅಳ್ಳಾವರ ತಲುಪಲಿದೆ. ನಂತರ ಪ್ರತಿದಿನ ಸಂಜೆ ಅಳ್ಳಾವರದಿಂದ ಸಂಜೆ 6 ಗಂಟೆಗೆ ಹೊರಡುವ ರೈಲು 6:45ಕ್ಕೆ ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ ಸಂಜೆ 7:05ಕ್ಕೆ ಹೊರಡುವ ಅಳ್ಳಾವರಕ್ಕೆ 7:50ಕ್ಕೆ ತಲುಪಲಿದೆ. ಭಾನುವಾರದ ರಜೆ ದಿನದಂದು ಅದು ರದ್ದುಪಡಿಸಿ ಗುರುವಾರಕ್ಕೆ ಬದಲಾಯಿಸಲಾಗಿದೆ. ಸೊ ಈ ರೀತಿ ನಮ್ಮ ಮಾನ್ಯ ಶಾಸಕರ RV ದೇಶಪಾಂಡೆ ಅವರ ಮನವಿಗೆ ಸ್ಪಂದಿಸಿ ರೈಲ್ವೆ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಏನಿದು ರಿವೈಸ್ ಟೈಮಿಂಗ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಆ ಇಲಾಖೆ ಎಲ್ಲ ಮೇಲಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆಜಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಅವ್ರು ಯಾವಾಗಲೂ ಯಾವುದೇ ವಿಷಯಕ್ಕೆ ಒಂದ್ಸರ್ತಿ ಬೆನ್ನತ್ತಿದ ಕೆಲಸ ಮಾಡೇ ಕೊಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅವ್ರಿಗೆ ಮತ್ತು ನಾವು ಮನವಿ ಮಾಡಿದ್ದೀವಿ, ಸರ್ ಇಲ್ಲಿಂದ ಉತ್ತರ ಭಾರತಕ್ಕೆ ಹೋಗುವಂಥ ಜನ ಭಾಳ ಇದ್ದಾರೆ, ಇಲ್ಲಿಂದ ಬೆಂಗಳೂರು ಸೈಡ್ ಹೋಗುವಂಥ ಜನ ದಿನಕ್ಕೆ ಬಹಳಷ್ಟು ಬಸ್ ಹೋಗ್ತವೆ. ಸೊ ಮುಂಗಡ ಟಿಕೆಟ್ ಬುಕ್ಕಿಂಗ್ ಮಾಡುವಂಥ ಒಂದು ಕೌಂಟರ್ ಕೂಡ ದಾಂಡೇಲಿ ರೈಲ್ವೆ ಸ್ಟೇಷನ್ದಲ್ಲಿ ಆಗ್ಬೇಕಂತ ನಾವು ಮನವಿ ಮಾಡಿದ್ವಿ. ಆ ಮನವಿ ಕೂಡ ಸ್ವಲ್ಪ ದಿನದಲ್ಲಿ ಪರಿಗಣಿಸಿ ದಾಂಡೇಲಿಯಿಂದ ಹುಬ್ಬಳ್ಳಿವರೆಗೆ ಹೋಗುವಂಥ ಟ್ರೈನು ಕೂಡ ಮಾಡಿಸುವಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ಹಾಗಾಗಿ ತಮ್ಮೆಲ್ಲರನ್ನ ಇವತ್ತು ಕರೆಸಿ ತಮ್ಮ ಎದುರಿಗೆ ನಮ್ಮ ಇಡೀ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮಾನ್ಯ ಶಾಸಕರು RV ದೇಶಪಾಂಡೆಜಿ ಅವರಿಗೆ ಮತ್ತು ರೈಲ್ವೆ ಇಲಾಖೆಯ ಮೇಲ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.